Hello students. So ನಾವೇನೊಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ ಅಲ್ಲ. ಸೊ ಲಾಸ್ಟ್ ಕ್ಲಾಸ್ ವಿ ಆರ್ ಆಲ್ಸೋ ಡಿಸ್ಕಸಿಂಗ್ ಅಬೌಟ್ ದಟ್ ಬಯೋಡೈವರ್ಸಿಟಿ ಅಂದ್ರೆ ಏನು, ಓಕೆ, ಎ ನಂಬರ್ ಆಫ್ ಸ್ಪೀಶೀಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಏನಿರುತ್ತೆ, ಓಕೆ. ಸೊ ನಂಬರ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ರೀತಿಯ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸ್ ಅಲ್ಲಿ ವೆದರ್ ಪ್ಲಾಂಟ್ಸ್ ಬರ್ಬೋದು, ಅನಿಮಲ್ಸ್ ಬರ್ಬೋದು, ಮೈಕ್ರೋಸ್ ಬರ್ಬೋದು, ಎಲ್ಲಾ ರೀತಿಯ ಒಂದು ಲಿವಿಂಗ್ ಆರ್ಗನಿಸಮ್ಸ್ ಕೂಡ ಬರ್ತಾ ಹೋಗುತ್ತೆ. ಆ ಒಂದು ಲಿವಿಂಗ್ ಆರ್ಗನಿಸಮ್ಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅಥವಾ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಎನಾರ್ಮಸ್ ಅಮೌಂಟ್ ಅಲ್ಲಿ ಬದುಕಿರುತ್ತೆ ಅಂತ ಹೇಳ್ತಾ ಜೀವಿಸ್ತಾ ಇರುತ್ತೆ ಅಂತ ನಾವು ಹೇಳ್ತಾ ಹೌದು. ಎ ಕೈಂಡ್ ಆಫ್ ಸ್ಪೀಶೀಸ್ ವಿಚ್ ಆರ್ ಇನ್ ಎನಾರ್ಮಸ್ ನಂಬರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹೆಚ್ಚಿನ ಪ್ರಮಾಣವಾಗಿ ಬದುಕ್ತಾ ಇರುತ್ತೆ. ಸೊ ಏನಕ್ಕೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲೇ ಆ ರೀತಿಯ ಲಿವಿಂಗ್ ಆರ್ಗನಿಸಮ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ಲಿಕ್ಕೆ ಕಾರಣ ಏನು ಅಂತ ಹೇಳ್ತಾ ಹೋದ್ರೆ, ಸೊ ಅಲ್ಲಿರ್ತಕ್ಕಂಥ ಹ್ಯಾಬಿಟೇಟ್ ಅಂತ ಹೇಳ್ತಾ ಹೋಗ್ಬೋದು. ಆ ಒಂದು ಹ್ಯಾಬಿಟೇಟ್ ಏನಿರುತ್ತೆ, ಆ ಒಂದು ಹ್ಯಾಬಿಟೇಟ್ ಇರ್ಬೋದು, ಆ ಪರಿಸರ ಅಂತಕ್ಕಂಥ ಏನ್ ಹೇಳ್ತೀವಿ, ಎನ್ವಿರಾನ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆ ಒಂದು ಎನ್ವಿರಾನ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಪ್ರತ್ಯೇಕವಾದ ಜೀವಿಗಳು ಬದುಕಲಿಕ್ಕೆ ಯಾವ ರೀತಿಯಾದಂತಹ ರಿಸೋರ್ಸ್ಗಳು ಬೇಕು, ಓಕೆ, ಆ ರೀತಿಯಾದ ಎಲ್ಲಾ ರೀತಿಯಾದ ರಿಸೋರ್ಸ್ಗಳನ್ನ ಒದಗಿಸ್ತಾ ಹೋಗುತ್ತೆ. ಸೊ ಯಾವಾಗ ನಾನು ಬದುಕಲಿಕ್ಕೆ ಯಾವ ಎಲ್ಲಾ ರೀತಿಯ ರಿಸೋರ್ಸ್ಗಳು ಹೆಚ್ಚಿನ ಪ್ರಮಾಣವಾಗಿ ಸಿಗ್ತಾ ಹೋಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಜಾಗನ ಬಿಟ್ಟು ನಾನು ಬೇರೆ ಜಾಗಕ್ಕೆ ಹೋಗ್ಲಿಕ್ಕೆ ಇಷ್ಟನೇ ಪಡೋದು. ಯಾಕಂದ್ರೆ ನಾನು ಇಲ್ಲೇ ಎಲ್ಲ ಸಿಗ್ತಿದೆ, ಬೇರೆ ಕಡೆ ಏನ್ ಹೋಗ್ಬೇಕು. ಆ ನಿಟ್ಟಿನಲ್ಲಿ ವಾಟ್ ಎವರ್ ದಟ್ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಬದುಕ್ತಿವೆ ಅಂದ್ರೆ ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ಬೋದು, ಓಕೆನಾ. ಸೊ ಈ ಒಂದು ಬಯೋಸ್ಫಿಯರ್ ಅಂದ್ರೆ ನಂಬರ್ ಆಫ್ ಸ್ಪೀಶೀಸ್, ಬಯೋಡೈವರ್ಸಿಟಿಗೂ ಅಥವಾ ನಾರ್ಮಲ್ ಎನ್ವಿರಾನ್ಮೆಂಟ್ಗೂ ಏನು ವ್ಯತ್ಯಾಸ ಅಂತ ಹೇಳ್ತಾರೆ. ಬಯೋಡೈವರ್ಸಿಟಿ ಅಂತಕ್ಕಂಥ ಕಾನ್ಸೆಪ್ಟ್ ಅಂದ್ರೆ ವೆರೈಟೀಸ್ ಆಫ್ ಸ್ಪೀಶೀಸ್, ಒಂದೇ ರೀತಿಯಾದ ಒಂದು ಜೀವಿಗಳೆಲ್ಲ ಎಷ್ಟೋ ರೀತಿಯಾದ ತುಂಬಾನೇ ಒಂದು ವಿವಿಧವಾದ ಒಂದು ಜೀವಿಗಳಲ್ಲಿ ಜೀವಿಸ್ತಾ ಇರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅದನ್ನ ನಾವು ಬಯೋಡೈವರ್ಸಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಬಯೋಡೈವರ್ಸಿಟಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ವಾಟ್ ಆರ್ ದ ಸೈಂಟಿಸ್ಟ್ ಗಳು ಹೇಳಿದ್ದಾರೆ. ಸೊ ರಾಬರ್ಟ್ ರೇ ಅಂತಕ್ಕಂಥ ಒಬ್ಬರು ಸೈಂಟಿಸ್ಟ್ ಹೇಳಿದ್ದಾರೆ. ಸೊ ಅವ್ರ ರೋಸನ್ ಇರ್ಬೋದು, ವಾಲ್ಟರ್ ರೋಸನ್ ಇರ್ಬೋದು, ಅಥವಾ ವಾಟ್ ಆರ್ ದ ನಮ್ಗೆ ಗೊತ್ತಿರೋ ನಾವು ಡಿಸ್ಕಸ್ ಮಾಡಿದಾಗೆ ಎಡ್ವರ್ಡ್ ವಿಲ್ಸನ್ ಅವ್ರು ಇರ್ಬೋದು, ಓಕೆ. ಸೊ ಒಂದು ಕ್ರೈಸಿಸ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ ಅಂತಕ್ಕಂಥ ಒಂದು ಪಬ್ಲಿಕೇಶನ್ ಮಾಡಿ ಸೊ ಅವರು ಒಂದು ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಅವರ ಒಂದು ಏನೊಂದು ಇನ್ಫಾರ್ಮೇಶನ್ ಪ್ರಕಾರ ಸೊ ಈ ಒಂದು ಡೈವರ್ಸಿಟಿ ಡೈವರ್ಸಿಟಿನ 3 ರೀತಿಯಾದ ಒಂದು ಲೆವೆಲ್ ಆಗಿ ಡಿವಿಷನ್ ಮಾಡಿದ್ದಾರೆ ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಬ್ರೀಫ್ ಆಗಿ ತಿಳ್ಕೊಂಡಿದ್ವಿ. ಆ 3 ರೀತಿಯಾದ ಲೆವೆಲ್ ಆಫ್ ಡೈವರ್ಸಿಟಿನಲ್ಲಿ ಮೊದಲನೇ ಲೆವೆಲ್ ಆಫ್ ಡೈವರ್ಸಿಟಿ ನಥಿಂಗ್ ಬಟ್ ಜೆನೆಟಿಕ್ ಡೈವರ್ಸಿಟಿ ಅಂತ ನಾವು ಕರೀತಾ ಹೋಗ್ತೀವಿ, ಓಕೆ. ಸೊ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಜೆನೆಟಿಕ್ ಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗ್ಬೋದು. So what is meant by genetic diversity? Already ನಾವು ಡಿಸ್ಕಷನ್ ಮಾಡಿದ್ವಿ. It means that a heritable variation in the species ಅಂತ ಹೇಳ್ತೀವಿ within the level of genes. ಸೊ ಒಂದೇ ರೀತಿಯಾದ ಪ್ರಾಣಿಗಳಿರ್ತವೆ. ಸೊ ಆ ಒಂದು ಒಂದೇ ರೀತಿಯ ಪ್ರಾಣಿ ಇರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಣಿಗಳಿರ್ಬೋದು, ಅಥವಾ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಪ್ಲಾಂಟ್ಸ್ ಗಳು ಇರ್ಬೋದು. ಸೊ ನೋಡ್ಲಿಕ್ಕೆ ಒಂದೇ ರೀತಿಯಾಗಿರುತ್ತೆ, ಬಟ್ ಅದರಲ್ಲಿ ಸಂವಾಟ್ ಆಫ್ ಏನೊಂದು ತನ್ನ ಒಂದು ಪೇರೆಂಟ್ಸ್ ಇಂದ ಆಸ್ಪೆನ್ಸ್ ಬರ್ಬೇಕಾದ್ರೆ, ಓಕೆನಾ. ಸೊ ಪಿತಾರ್ಜಿತವಾಗಿ ಬರ್ಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಒಂದು ಜೀನ್ಸ್ ಅಲ್ಲಿ ವೇರಿಯೇಷನ್ ಅನ್ನೋದು ಆಗುತ್ತೆ. ಆ ರೀತಿಯಾದ ಸಣ್ಣ ಪುಟ್ಟ ಜೀನ್ಸ್ ವೇರಿಯೇಷನ್ ಆಗಿನೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಜೀವಿಗಳು ಜೀವಿಸ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗುದು. ಸೊ ಅದಕ್ಕೆ ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ವೆರೈಟೀಸ್ ನ ವಿಷಯಕ್ಕೆ ಬಂದ್ರೆ ಮ್ಯಾಂಗೋ, ಮಾವಿನ ಹಣ್ಣು ತಗೊಳ್ಳೋಣ. ಸೊ ಮಾವಿನ ಹಣ್ಣು ಯಾವ್ದನ್ನು ಎಷ್ಟೇ ರೀತಿಯಾದ ಮಾವಿನ ಹಣ್ಣು, ಓಕೆ. ಸೊ ಮಾವಿನ ಹಣ್ಣು ಅಂತದ್ದು ಎಲ್ಲರೂ ಗೊತ್ತಿರುತ್ತದೆ, ಬಟ್ ಅದರ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಇರುತ್ತೆ. ಎಲ್ಲರೂ ಕೂಡ ಮಾವಿನ ಹಣ್ಣು, ಬಟ್ ಅದರಲ್ಲಿ ವೆರೈಟೀಸ್ ಇದೆ. ಸೊ ಆ ರೀತಿಯ ವೆರೈಟಿ ಬರ್ಲಿಕ್ಕೆ ಕಾರಣ ನಥಿಂಗ್ ಬಟ್ ನಾವು ಜೀನ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಕ್ಕಿನ ತಗೊಳ್ಳೋಣ, ರೈಸ್ ಅನ್ನ ತಗೊಳ್ಳೋಣ. ಸೊ ರೈಸ್ ತಗೊಂಡ್ರೆ ಎಷ್ಟೋ ರೀತಿಯಲ್ಲ ನೋಡ್ಲಿಕ್ಕೆಲ್ಲ ಅನ್ನನೇ ಆಗುತ್ತದೆ ಅಕ್ಕಿಯಿಂದ, ಬಟ್ ಅದರಲ್ಲಿ ಥೌಸಂಡ್ಸ್ ಆಫ್ ವೆರೈಟೀಸ್ ಇದಾವೆ. ಸೋನಮ್ ಇರುತ್ತೆ, ಇನ್ನೇನು ಎಕ್ಸೆಟ್ರಾ. ಸೊ ಎಷ್ಟೋ ರೀತಿಯಾದ ವೆರೈಟೀಸ್ ನಾವು ನೋಡ್ತಾ ಹೋಗ್ತೀವಿ. ವಾಟ್ ಎವರ್ ಅದು ಕೂಡ ಅಷ್ಟೇನೆ. ಅಕ್ಕಿ ಅನ್ನೋದು ಒಂದೇ ಸ್ಪೀಶೀಸ್, ರೈಸ್ ಅಂತಕ್ಕಂಥ ಒಂದೇ ಸ್ಪೀಶೀಸ್, ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಇರುತ್ತೆ ಬೇಸ್ಡ್ ಆನ್ ದ ಜೀನ್ಸ್. ಅದನ್ನ ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಆಪಲ್ ಅಲ್ಲಿ ಇರ್ಬೋದು, ಡಿಫ್ರೆಂಟ್ ಕೈಂಡ್ ಆಫ್ ವೆರೈಟೀಸ್ ಇದಾವೆ. ಆಪಲ್ ಕಾಮನ್ ಆಗಿ ಆಪಲ್ ಅಂತಾನೆ ಕರಿತೀವಿ. ಸೊ ವಾಟ್ ಆರ್ ಪ್ಲಾಂಟ್ಸ್ ಅಲ್ಲಿ ಇಷ್ಟೆಲ್ಲ ಅನಿಮಲ್ಸ್ ಅಲ್ಲೂ ಕೂಡ ಅಷ್ಟೇ. ಫ್ರಾಗ್ ನ ತಗೊಳ್ಳೋಣ, ಮೀನ್ಗಳನ್ನ ತಗೊಳ್ಳೋಣ, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಇರುತ್ತೆ. ಆ ಒಂದು ವೆರೈಟೀಸ್ ಅನ್ನೋದು ಸಣ್ಣ ಪುಟ್ಟ ಈ ಒಂದು ಜೆನೆಟಿಕ್ ಅಥವಾ ಜೀನ್ಸ್ ಅಲ್ಲಿ ಸಣ್ಣ ಪುಟ್ಟ ಒಂದು ವೇರಿಯೇಷನ್ ಆಗುತ್ತೆ, ಅದು ಎಡಿಟಬಲ್ ಆಗುತ್ತೆ, ತನ್ನ ಪೇರೆಂಟ್ಸ್ ಇಂದ ಆಫ್ಸ್ಪ್ರಿಂಗ್ಸ್ ಗೆ ಬಂದಿರುತ್ತೆ. ಸೊ ಅದನ್ನ ನಾವು ಜೆನೆಟಿಕ್ ಡೈವರ್ಸಿಟಿ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಕೆಲವೊಂದು ನಂಬರ್ ಆಫ್ ಜೀನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಒಂದು ಜೆನೆಟಿಕ್ ಡೈವರ್ಸಿಟಿ ನಲ್ಲಿ ವಾಟ್ ಆರ್ ದಟ್ ಒಂದು ಎಕ್ಸಾಂಪಲ್ ತಗೊಂಡು ಆ ಒಂದು ಜೆನೆಟಿಕ್ ಡೈವರ್ಸಿಟಿನ ತಿಳ್ಕೊಳ್ತಾ ಹೋಗೋಣ. So whatever the genetic diversity is there, last class al jadage the heritable variation definition again I will be repeating it. The heritable variations
the heritable variation is that parenthesis offspring ಗೆ ಬಂದಿರುವಂತದ್ದು ಅಂತ ಹೇಳ್ಬೋದು within the level of the heritable variation within the level of individual species, within the level of individual species ಅಥವಾ individual species ನ ಒಂದು genes ಅಂತ ಹೇಳ್ಬೋದು. individual genes of within the level of individual genes of particular species ಅಂತ ಹೇಳಿ. ಸೊ ಇದನ್ನ ನಾವು ಜೆನೆಟಿಕ್ ವೇರಿಯೇಷನ್ ಗೆ ಒಂದು ಡೆಫಿನಿಷನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇದನ್ನ ಒಂದು ಪರ್ಟಿಕ್ಯುಲರ್ ವೇರಿಯೇಷನ್ ಇದೆ ಅಂತ ಹೇಳ್ತಾರೆ. ಒಂದೇ ರೀತಿಯಾದ ಒಂದು ಜೀವಿಗಳಿರುತ್ತೆ ಅಥವಾ ಸೊ ವಾಟ್ ಆರ್ ದ ಪ್ಲಾಸ್ಟಿಕ್ ಪಾಲಿಮರ್ಸ್ ಇರ್ಬೋದು, ಅದರಲ್ಲಿ ಸಂಬಂಧ ವೇರಿಯೇಷನ್ಸ್ ಆಗುತ್ತೆ ಅಂತ ಈ ಒಂದು ಡೆಫಿನಿಷನ್ ಹೇಳ್ತಾ ಹೋಗುತ್ತೆ. ಎಕ್ಸಾಂಪಲ್ ಅಂತ ತಗೊಳ್ತಾರೆ. ಸೊ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಸೊ ಒಂದ್ ರೀತಿಯಾದ ವೇರಿಯೇಷನ್ ಚೇಂಜಸ್ ಆಗ್ತಾನೆ ಇದೆ ಈಗಲೂ ಕೂಡ ಅಷ್ಟೇನೆ. ಯಾವ ಒಂದು ಸ್ಪೀಶೀಸ್ ಅಂತ ಹೇಳಿದ್ರೆ ಸೊ ಹಿಮಾಲಯನ್ ರೀಜನ್ ಅಲ್ಲಿ ಒಂದು ರೀತಿಯಾದ ಒಂದು ವೇರಿಯೇಷನ್ ಒಂದು ಸ್ಪೀಶೀಸ್ ಇದೆ. ಓಕೆ, ಸೊ ಆ ರೀತಿಯಾದ ಒಂದು ವೇರಿಯೇಷನ್ ಆಗಿ ಅದರ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾತ್ರ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಾವು ಹೇಳ್ತಾರೆ ರಾಬರ್ಫಿಯಾ ವಾಮಿಟೋರಿಯಾ ಅಂತಕ್ಕಂಥ ಒಂದು ಸ್ಪೀಶೀಸ್ ಆಫ್ ಪ್ಲಾಂಟ್ ಇದೆ. ಓಕೆ, ಸೊ ಇಟ್ ಈಸ್ said to be Ravalforia. Yes, I think so. Yes, Ravalforia vomitoria ಅಂತಕ್ಕಂಥ ಒಂದು ಸೈಂಟಿಫಿಕ್ ನೇಮ್ ಇರ್ತಕ್ಕಂಥ ಒಂದು ಪ್ಲಾಂಟ್ ಸ್ಪೀಶೀಸ್ ಇದೆ. ಈ ಒಂದು ಪ್ಲಾಂಟ್ ಸ್ಪೀಶೀಸ್ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ವಾಟ್ ಎವರ್ ದ ಗ್ರೋಸ್ ಇನ್ ದಿ ಹಿಮಾಲಯನ್ ರೀಜನ್ ಅಲ್ಲಿ ಮಾತ್ರ ಈ ರೀತಿಯಾದ ಒಂದು ವಾಟ್ ಎವರ್ ದ ಪ್ಲಾಂಟ್ ಇದಾವೆ ಅಂತ ಹೇಳ್ಬಹುದು. ಸೊ ಈ ಒಂದು ರಾವಲ್ಫೋರಿಯಾ ವೊಮಿಟೋರಿಯಾ ಅಂತಕ್ಕಂಥ ಒಂದು ಸ್ಪೀಶೀಸ್ ಏನಿದೆ, ಇಟ್ ಈಸ್ ಹ್ಯಾವಿಂಗ್ ದಿ ಡಿಫರೆಂಟ್ ಮೆನಿ ಸ್ಪೀಶೀಸ್. ಓಕೆ, ಸೊ ಮೆನಿ ಕೈಂಡ್ಸ್ ಆಫ್ ವೆರೈಟೀಸ್ ನ ಈ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ವಾಟ್ ಆರ್ ದ ಹಿಮಾಲಯನ್ ರೀಜನ್ ಅಲ್ಲಿ ಮಾತ್ರ ಸಿಗ್ತಿದೆ. ಅರೌಂಡ್ 300 ಅಷ್ಟು ವೆರೈಟೀಸ್ ಇದಾವೆ. ಓಕೆ, ಎಲ್ಲ ಒಂದೇ ಪ್ಲಾಂಟ್, ರಾವಲ್ಫೋರಿಯಾ ವೊಮಿಟೋರಿಯಾ ಅಂತಕ್ಕಂಥ ಒಂದೇ ಪ್ಲಾಂಟ್. ಬಟ್ ಅದರಲ್ಲೂ ಕೂಡ ಅಷ್ಟೇ 300 ಅಷ್ಟು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಗಳನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಹಿಮಾಲಯನ್ ರೀಜನ್ ಅಲ್ಲಿ ಅಷ್ಟು ರೀತಿಯಾದ ವೆರೈಟೀಸ್ ಹಿಮಾಲಯನ್ ರೀಜನ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಜಸ್ಟ್ ಒಂದು ಮೇಜರ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋದ್ರು. ಸೊ ಏನಕ್ಕೆ ಇದನ್ನ ಹೈಲೈಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಸೊ ಈ ಒಂದು ಏನಿದೆ, ಸೊ ಇದನ್ನ ಒಂದು ರೀತಿಯಾದ ಕೆಮಿಕಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಆ ಒಂದು ಕೆಮಿಕಲ್ ಕಾನ್ಸಂಟ್ರೇಷನ್ ವಾಟ್ ಆಗುತ್ತೆ, ರೆಸ್ಪಿರೈನ್ ಅಂತಕ್ಕಂಥ ಒಂದು ರೀತಿಯಾದ ಕೆಮಿಕಲ್ ನಾವು ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ. ಇಟ್ ಈಸ್ ಅ ಕೈಂಡ್ ಆಫ್ ಮೆಡಿಸಿನಲ್ ಪ್ಲಾಂಟ್. ಇದರಿಂದ ಒಂದು ಕೆಮಿಕಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ನೇಮ್ ರೆಸರ್ಪೈನ್ ಅಂತ ಹೇಳ್ಬೋದು. ಓಕೆ, ಸೊ ರೆಸರ್ಪೈನ್ ಅಂತಕ್ಕಂಥ ಒಂದು ಕೆಮಿಕಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಈ ಒಂದು ರೆಸರ್ಪೈನ್ ಅಂತಕ್ಕಂಥ ಒಂದು ಕೆಮಿಕಲ್ ಯೂಸೇಜ್ ಆಗುತ್ತೆ ಅಂತ ಹೇಳ್ತಾರೆ, ಇಟ್ ಈಸ್ ಯೂಸ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ದಿ ಬ್ಲಡ್ ಪ್ರೆಷರ್. ಓಕೆನಾ, ಸೊ ಹೈ ಬ್ಲಡ್ ಪ್ರೆಷರ್ ಇದೆ. ಓಕೆ, ಇಟ್ ಈಸ್ ಎ ಟ್ರೀಟ್ಮೆಂಟ್ ಫಾರ್ ದಿ ಹೈ ಬ್ಲಡ್ ಪ್ರೆಷರ್. ಓಕೆ, ಸೊ ಹೈ ಬ್ಲಡ್ ಪ್ರೆಷರ್ ಏನಾದ್ರು ಇದೆ ಅದನ್ನ ಇಳಿಸ್ಲಿಕ್ಕೆ, ಓಕೆ IBP ಆಗಿದೆ ಅಂದ್ರೆ ಸೊ ಅದನ್ನ ಒಂದು ಲೆವೆಲ್ ನ ಹೈಯರ್ ಲೆವೆಲ್ ನ ಲೋಯರ್ ಮಾಡಲಿಕ್ಕೆ ಈ ಒಂದು ರೆಸರ್ಪೈನ್ ಅಂತಕ್ಕಂಥ ಒಂದು ಕೆಮಿಕಲ್ ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ವಾಟ್ ಎವರ್ ದಟ್ ಇದಕ್ಕೆ ಏನು ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ, ಸೊ ನಾವ್ ಹೇಳಿದ್ರಲ್ಲ ರೆಸರ್ಪೈನ್ ಅಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆನಿ ವೆರೈಟೀಸ್ ಇದೆ ಅಂದ್ರೆ ಆ ಒಂದು ಮೆನಿ ವೆರೈಟೀಸ್ ಯಾವ ಒಂದು ಬೇರೆ ಅಂದ್ರೆ ದ ಕಾನ್ಸಂಟ್ರೇಷನ್ ಆಫ್ ದಿ ರೆಸರ್ಪೈನ್. Okay, it is based on the varieties, many varieties of the Ravalforia vomitoria is based on the concentration of this kind of the ರೆಸರ್ಪೈನ್ ಅಂತ ಹೇಳ್ಬೋದು. ಸೊ ಈ ಒಂದೊಂದು 300 ವೆರೈಟೀಸ್ ಆಫ್ ರಾವಲ್ಫೋರಿಯಾ ವೊಮಿಟೋರಿಯಾ ಇದೆ ಅಂದ್ರೆ ಸೊ ಒಂದೊಂದು ಪ್ಲಾಂಟ್ ಅಲ್ಲಿ ರೆಸರ್ಪೈನ್ ನ ಕಾನ್ಸಂಟ್ರೇಷನ್ ವೇರಿಯೇಷನ್, ಅದರ ಒಂದು ಪ್ರಮಾಣ ಅನ್ನೋದು ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ, ಸೊ ಏನಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಅಂದ್ರೆ IBP ಹೈ ಬ್ಲಡ್ ಪ್ರೆಷರ್ ಇದ್ರೆ ಅದನ್ನ ಲೋಯರ್ ಮಾಡಲಿಕ್ಕೆ ಅಥವಾ ಅದನ್ನ ನಾರ್ಮಲ್ ಮೇಂಟೈನ್ ಮಾಡಲಿಕ್ಕೆ ಒಂದು ಮೆಡಿಸಿನ್ ಆಗಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಬೇಸ್ಡ್ ಆನ್ ರೆಸರ್ಪೈನ್ ಎಷ್ಟು ಒಂದು ಪ್ರಮಾಣ ಇದೆ ಅನ್ನೋದ್ರ ಮೇಲೆ ಡಿಫರೆಂಟ್ ಕೈಂಡ್ ಆಫ್ ವೆರೈಟೀಸ್ ನ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಒಂದೇ ಸ್ಪೀಶೀಸ್ ಬಟ್ ದೇರ್ ಇಸ್ ಎ ವೇರಿಯೇಷನ್ ಇನ್ ದಿ ಹೆರಿಟಬಲ್ ವೇರಿಯೇಷನ್ ಇನ್ ದಿ ಲೆವೆಲ್ ಆಫ್ ಇಂಡಿವಿಜುವಲ್ಸ್, ಅದರ ಒಂದು ಜೀನ್ಸ್ ಅಲ್ಲಿ ವೇರಿಯೇಷನ್ ಇದೆ ಅಂತ ಹೇಳ್ಬಹುದು. ಕಾನ್ಸಂಟ್ರೇಷನ್ ಆ ರೀತಿಯಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಕಾನ್ಸಂಟ್ರೇಷನ್ ಒಂದೊಂದು ಪ್ಲಾಂಟ್ ಅಲ್ಲಿ ಒಂದೊಂದು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅಲ್ಲಿ ಬರಲಿಕ್ಕೆ ಕಾರಣ ಜೀನ್ಸ್ ಅಂತಾನೆ ಹೇಳ್ತಾ ಹೋಗ್ತಾರೆ. ಸೊ ಇದೆಲ್ಲ ನಾನು ಅವಾಗ ಎಕ್ಸಾಂಪಲ್ ಹೇಳಿದ್ನಲ್ಲ, ಎಷ್ಟೋ ರೀತಿಯಾದ ಒಂದು ಚೇಂಜಸ್ ಆಫ್ ವೇರಿಯೇಷನ್ಸ್ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಸೊ ನಾವು ಅನಾಲಿಸಿಸ್ ಮಾಡ್ತಾ ಹೋದ್ರೆ ನಮ್ಮ ಇಂಡಿಯಾದಲ್ಲಿ ದೇರ್ ಆರ್ ಮೋರ್ ದನ್ 5,000 species of varieties of rice. Okay, it is about that 5,000. Okay,
5,000 varieties of rice in India. So ನಮ್ಮ ಇಂಡಿಯಾದಲ್ಲಿ 5,000 ಡಿಫರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ರೈಸ್ ನೋಡ್ಲಿಕ್ಕೆ ಅನ್ನನೇ ತಿನ್ಲಿಕ್ಕೆ ಬಟ್ ಅವ್ರು ಅಕ್ಕಿನ ಬೇಯಿಸಿದ್ರೆ ಅನ್ನನೇ ಆಗೋದು ಬಟ್ ಅದರಲ್ಲಿ 5,000 ವೆರೈಟೀಸ್ ನಮ್ಮ ಇಂಡಿಯಾದಲ್ಲಿ ಇದೆ ಅಂತ ಬೆಳಿತೀವಿ ಅಂತ ನಾವು ಹೇಳ್ತಾ ಹೋಗುದು. ಸೊ ಆ ರೀತಿಯಾದ ವೇರಿಯೇಷನ್ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಹೇಳ್ತಾರೆ ಮೋರ್ ದ್ಯಾನ್ 1000. ಓಕೆ, ಸೊ ಮೋರ್ ದ್ಯಾನ್ 1000 ವೆರೈಟೀಸ್ ಆಫ್ ಮ್ಯಾಂಗೋಸ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ಆಪಲ್ ಇರ್ಬೋದು. ಸೊ ಈ ರೀತಿಯಾದ ಡಿಫರೆಂಟ್ ಕೈಂಡ್ಸ್ ಆಫ್ ಡಿಫರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಗಳು ನಮ್ಮ ಇಂಡಿಯಾದಲ್ಲಿ ಇದಾವೆ ಅಂತ ಹೇಳ್ತಾ ಹೋದ್ರು. ಸೊ ದಿಸ್ ಇಸ್ ಅ ಬೆಟರ್ ಎಕ್ಸಾಂಪಲ್ ಫಾರ್ ದಿ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮ ಒಂದು ಇಂಡಿಯಾದಲ್ಲಿ ಇಷ್ಟು ರೀತಿಯಾದ ಜೀನ್ಸ್ ಅಲ್ಲಿ ವೇರಿಯೇಷನ್ ಇರ್ತಕ್ಕಂಥ ಒಂದು ಅಗಾಧವಾದ ಒಂದು ಜೀವ ವೈವಿಧ್ಯತೆ ನಮ್ಮ ಒಂದು ಇಂಡಿಯಾದಲ್ಲಿ ಇದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಎ ಕೈಂಡ್ ಆಫ್ ಜೆನೆಟಿಕ್ ಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಾದ್ರು ಡೈವರ್ಸಿಟಿ ಬಂದ್ರೆ ಲೆವೆಲ್ ಆಫ್ ಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಸ್ಪೀಶೀಸ್ ಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಸ್ಪೀಶೀಸ್ ಡೈವರ್ಸಿಟಿಯ ಬಗ್ಗೆ ನಾವು ಹೇಳ್ತಾ ಹೋದ್ರೆ genetic diversity ಅಂದ್ರೆ so number of variations in the so ಎರಡನೇ variations in the level of the genes level ಅಲ್ಲಿ variations ನಾವು ನೋಡ್ತಾ ಹೋಗ್ತೀವಿ. and the species diversity ವಿಷಯಕ್ಕೆ ಬಂದ್ರೆ how the diversity will be there ಅಥವಾ how the changes will be there ಅಥವಾ according to the among the different kinds of plants ಅಥವಾ among the same kind of species of the plants ಅಥವಾ animals ಅಥವಾ organisms ಅಂತ ನಾವು ಹೇಳ್ತಾ ಹೋದ್ರೆ it is said to be the variety of different species in a unique area. Okay, what is meant by species diversity ಅಥವಾ ಅದರ definition ಅನ್ನು ನಾವು ಹೇಳ್ತಾ ಹೋದ್ರೆ the varieties of different species, the variety of different species in a particular area ಅಂತ ಪ್ರೊನೌನ್ಸಿಯೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ದಟ್ ಇಟ್ ಬಿ ಸ್ಪೀಶೀಸ್ ಡೈವರ್ಸಿಟಿ ಅಂತ ಹೇಳ್ತಾ ಹೌದು. ಇಟ್ ಮೀನ್ಸ್ ದಟ್ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಥವಾ ಒಂದು ಯೂನಿಟ್ ಏರಿಯಾದಲ್ಲಿ ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಸ್ಪೀಶೀಸ್ ಗಳು ಅದೇ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಬದುಕ್ತಾ ಇರುತ್ತೆ. ಸೊ ಅದನ್ನ ನಾವು ಸ್ಪೀಶೀಸ್ ಡೈವರ್ಸಿಟಿ ಹೇಳ್ಬೋದು ಅಥವಾ ವೈವಿಧ್ಯತೆ ಅಂತ ನಾವು ಪ್ರಾಣಿಗಳ ಜೀವಿಗಳ ವೈವಿಧ್ಯತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ವಾಟ್ ಇಸ್ ಮೈ ಈ ಒಂದು ಸ್ಪೀಶೀಸ್ ಡೈವರ್ಸಿಟಿ ಬಗ್ಗೆ ಎಕ್ಸಾಂಪಲ್ ನಾವು ಹೇಳ್ತಾ ಇದ್ದೀವಿ. ದಿಸ್ ಅಬೌಟ್ ದ ಡೆಫಿನಿಷನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನ ಬಗ್ಗೆ ನಾವು ಹೇಳ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ರೆ ಸೊ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥದ್ದು ಎಲ್ಲರೂ ಕೂಡ ಇದೆ. ಓಕೆ, ಸೊ ಪಶ್ಚಿಮ ಘಟ್ಟಗಳು ಅಂತ ನಾವೇನ್ ಕರಿತೀವಿ ಕನ್ನಡ. ಓಕೆ, ಸೊ ಈ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಂಬರ್ ಆಫ್ ಸ್ಪೀಶೀಸ್ ಗಳಿದಾವೆ ಅಂತ ಹೇಳ್ಬೋದು. ಪ್ಲಾಂಟ್ಸ್ ಇರ್ಬೋದು ಅಥವಾ ಅನಿಮಲ್ಸ್ ಇರ್ಬೋದು. ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಪ್ರಮಾಣವಾದ ಒಂದು ಸ್ಪೀಶೀಸ್ ಗಳಿದೆ ಅಂತ ಹೇಳ್ತಾ ಹೋಗ್ತಾರೆ. ಎಸ್ಪೆಷಲಿ ನಮ್ಮ ಒಂದು ಇಂಡಿಯಾದಲ್ಲಿ ಇರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸೊ ಇಟ್ ಈಸ್ ದ ಮೇಜರ್ ನಂಬರ್ ಆಫ್ amphibians. Okay, it is having the greater number of amphibians ಅಂತ ನಾವು ಹೇಳ್ತೀವಿ. Okay, greater number of amphibians ಅಂತ ಹೇಳ್ತಾರೆ. ಸೊ ನಮ್ಮನ್ನು ಕೂಡ ಅಷ್ಟೇ ಪಶ್ಚಿಮ ಘಟ್ಟಗಳ ಹಾದಿ ಹೋಗಿದೆ. ಓಕೆನಾ, ಸೊ ವಾಟ್ ಈ ಒಂದು ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು. ಓಕೆ, ಆ ಒಂದು ರೇಂಜ್ ಏನಿದೆ ಆ ಒಂದು ರೇಂಜ್ ಅಲ್ಲಿ ನಮ್ಮ ಒಂದು ಪಶ್ಚಿಮ ಘಟ್ಟಗಳು ಹಾದು ಹೋಗಿದ್ದಾವೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಎವರ್ ದಟ್ ಆ ಒಂದು ಪಶ್ಚಿಮ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಹೇಳ್ತಾರೆ. ಸೊ ನಮ್ಮ ಒಂದು ಈ ಒಂದು ವೆಸ್ಟರ್ನ್ ಘಾಟ್ಸ್ ಏನಿದೆ ಆ ಒಂದು ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಕರ್ನಾಟಕ 4ರಿಂದ ಗುಜರಾತ್ 4ರಿಂದ 5 ರೀತಿಯಾದ ರಾಜ್ಯಗಳನ್ನ ಕವರ್ ಮಾಡ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಏನಿದಾವೆ. ಸೊ ಸಾರಿ, ಗುಜರಾತ್ ಅಲ್ಲ, ಗೋವಾ. ಸೊ ವಾಟ್ ಆರ್ ದ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಕೇರಳ. ಇಷ್ಟು ರೀತಿಯಾದ ಒಂದು ರಾಜ್ಯಗಳನ್ನ ಕವರ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಆ ಒಂದು ರಾಜ್ಯನ ಕವರ್ ಮಾಡ್ತಾ ಹೋಗ್ತಕ್ಕಂಥ ಒಂದು ವೆಸ್ಟರ್ನ್ ಘಾಟ್ಸ್ ಏನಿದೆ ಸೊ ಆ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಆಂಫಿಬಿಯನ್ಸ್ ಸಂಖ್ಯೆ ಜಾಸ್ತಿ ಇದಾವೆ ಅಂತ ಹೇಳ್ತಾರೆ. ಆಂಫಿಬಿಯನ್ಸ್ ಅವರ ನನ್ಗೆ ಗೊತ್ತಿರೋ ಫ್ರಾಗ್ ಅನ್ನೋದು ನೆನಪತ್ತೆ ಆಂಫಿಬಿಯನ್ಸ್ ಅಂತ. ಆ ಒಂದು ಆಂಫಿಬಿಯನ್ ಸ್ಪೀಶೀಸ್ ಗಳ ಡೈವರ್ಸಿಟಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಕಂಪೇರ್ಡ್ ಟು ದಿ ಈಸ್ಟರ್ನ್ ಘಾಟ್ಸ್. ಓಕೆನಾ, ಸೊ ವೆನ್ ಇಟ್ ಈಸ್ ಕಂಪೇರ್ಡ್ ಟು ದಿ ಗ್ರೇಟರ್ ನಂಬರ್ ಆಫ್ ಆಂಫಿಬಿಯನ್ಸ್ ಕಂಪೇರ್ಡ್ ಟು ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಸ್ಟರ್ನ್ ಘಾಟ್ಸ್ ಗೆ ಕಂಪೇರ್ ಮಾಡಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ವಾಟ್ ಎವರ್ ದಟ್ ಆಂಫಿಬಿಯನ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಏನಕ್ಕೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಕ್ಕೆ ಇದೆ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ ಜೀವ ಬದುಕಲಿಕ್ಕೆ ಯಾವ ರೀತಿಯಾದ ಒಂದು ಅನುಕೂಲಗಳು ಬೇಕೋ ಆ ಎಲ್ಲಾ ರೀತಿಯಾದ ಅನುಕೂಲಗಳು ಅದಕ್ಕೆ ಸಿಗ್ತಿದ್ದಾವೆ ಅಂತ ಹೇಳ್ತಾ ಹೋಗ್ಬೋದು.
ಸೊ ದಿಸ್ ಇಸ್ ಅಬೌಟ್ ದಟ್ ಒಂದು ರೀತಿಯಾದ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ಹೌದು. ಸೊ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದ ಒಂದು ಎಕ್ಸಾಂಪಲ್ ಬಗ್ಗೆ ನಾವು ಹೇಳ್ತಾ ಹೋದ್ರೆ ದ ಆಫರ್ ಮೆಜರ್ಡ್ ಬೈ ದಿ ಸ್ಪೀಶೀಸ್ ವಿಚ್ ಆರ್ ನಂಬರ್ ಆಫ್ ಸ್ಪೀಶೀಸ್ ಇನ್ ದಿ ಯೂನಿಟ್ ಏರಿಯಾ. ಓಕೆನಾ. ಸೊ ಯಾವ ರೀತಿಯಾದ ಮೆಜರ್ಮೆಂಟ್ ಸ್ಪೀಶೀಸ್ ಡೈವರ್ಸಿಟಿ ಮೆಜರ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಟ್ ಇಸ್ ಆಫನ್ ಮೆಜರ್ಡ್ ಬೈ ದಿ ನಂಬರ್ ಆಫ್ ಸ್ಪೀಶೀಸ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಪ್ರಮಾಣದ ಸ್ಪೀಶೀಸ್ ಗಳು ಇದಾವೆ ಅಂತ ಅನಾಲಿಸಿಸ್ ಮಾಡಿ ನಂಬರ್ ಆಫ್ ಸ್ಪೀಶೀಸ್ ಇನ್ ಎ ಯೂನಿಟ್ ಏರಿಯಾ ಅಂತ ಹೇಳ್ಬೋದು. ಸೊ ಆ ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಪ್ರಮಾಣದ ಸ್ಪೀಶೀಸ್ ಗಳು ಇದಾವೆ ಅಂತ ಮೆಜರ್ ಮಾಡಿ ಕೌಂಟ್ ಅನ್ನು ಮಾಡಿ ಈ ರೀತಿಯಾದ ಒಂದು ಡೆಫಿನಿಷನ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಸ್ಪೀಶೀಸ್ ಡೈವರ್ಸಿಟಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾರೆ. ವೆಸ್ಟರ್ನ್ ಘಾಟ್ಸ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈಸ್ಟರ್ನ್ ಘಾಟ್ಸ್ ಕೂಡ ಅಷ್ಟೇ, ವೆಸ್ಟರ್ನ್ ಘಾಟ್ಸ್ ಕೂಡ ಅಷ್ಟೇ ಹೆಚ್ಚಿನ ಪ್ರಮಾಣದ ಪ್ಲಾಂಟ್ ವೆರೈಟೀಸ್ ನಾವು ನೋಡ್ತಾ ಹೋಗ್ತೀವಿ. ಆದ್ರೂ ಕೂಡ ಆ ಎರಡು ರೀತಿಯಾದ ಪ್ಲಾಂಟ್ ವೆರೈಟೀಸ್ ಕೂಡ ಅಷ್ಟೇ ಈಸ್ಟರ್ನ್ ಘಾಟ್ಸ್ ಕಂಪೇರ್ ಮಾಡಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣದ ಆಂಫಿಬಿಯನ್ ಗಳ ಸಂಖ್ಯೆ ಜಾಸ್ತಿ ಇದಾವೆ ಅಂತ, ಉಭಯವಾಸಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಓಕೆ. ಸೊ ಇದು ನಾವು ಸ್ಪೀಶೀಸ್ ಡೈವರ್ಸಿಟಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಾತ್ರ ಅಂತ ನಾವು ಹೇಳ್ತಾ ಹೋದು. ನೆಕ್ಸ್ಟ್ ಥರ್ಡ್ ಒನ್ ಗೆ ಹೋದ್ರೆ ಓಕೆ. ಸೊ ಥರ್ಡ್ ಲೆವೆಲ್ ಆಫ್ ಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಎಕಾಲಜಿಕಲ್ ಡೈವರ್ಸಿಟಿ ಅಂತ ಕರೀತಾರೆ. ಓಕೆ. ಸೊ ಇಟ್ ಈಸ್ ಸೆಡ್ ಟು ಬಿ ಎಕಾಲಜಿಕಲ್ ಡೈವರ್ಸಿಟಿ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ಮೆಂಟ್ ಬೈ ಎಕಾಲಜಿಕಲ್ ಡೈವರ್ಸಿಟಿ? ಇದೇ ಒಂದು ಏನ್ ಡೆಫಿನೇಷನ್ ನ ಕೊಡ್ತಾ ಹೋಗುತ್ತೆ. ಇಟ್ ಈಸ್ ಸೆಡ್ ಟು ಬಿ ಆರ್ ಇಟ್ ಈಸ್ ಡಿಫೈನ್ಡ್ ಆಸ್ ದ ವೆರೈಟೀಸ್ ಆಫ್ ಎಕೋಸಿಸ್ಟಮ್ ಇನ್ ಎ given habitat area ಅಥವಾ given habitat land ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ವಿಲ್ ಬಿ ಎಕ್ಸ್ಪ್ಲೇನ್ ಅಂತ ಹೇಳ್ತಾ ಹೋದ್ರೆ the varieties of ecosystem ಎನ್ವಿರಾನ್ಮೆಂಟ್ ವೆರೈಟೀಸ್ ಆಫ್ ಎನ್ವಿರಾನ್ಮೆಂಟ್ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ದ ವೆರೈಟೀಸ್ ಆಫ್ ಎಕೋಸಿಸ್ಟಮ್ ಇನ್ ಎ ಗಿವನ್ ಹ್ಯಾಬಿಟೇಟ್. ಓಕೆ. ಸೊ ಒಂದು ಹ್ಯಾಬಿಟೇಟ್ ಅಲ್ಲಿ ನಂಬರ್ ಆಫ್ ಎಕೋಸಿಸ್ಟಮ್ ಅಥವಾ ಏನು ರೇಂಜ್ ಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋದು. ಇನ್ನೇ ಹ್ಯಾಬಿಟೇಟ್ ಲೆವೆಲ್, ಈ ಹ್ಯಾಬಿಟೇಟ್ ಲೆವೆಲ್ ಅಲ್ಲಿ ನಂಬರ್ ಆಫ್ ವೆರೈಟೀಸ್ ಅಥವಾ ನಂಬರ್ ಆಫ್ ವೆರೈಟೀಸ್ ಆಫ್ ಎಕೋಸಿಸ್ಟಮ್ ಅನ್ನ ನೋಡ್ತಾ ಹೋಗ್ತೀವಿ. ಅದನ್ನ ನಾವು ಎಕಾಲಜಿಕಲ್ ಡೈವರ್ಸಿಟಿ ಅಂತ ಪ್ರೊನೌನ್ಸಿಯೇಷನ್ ನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಎಕಾಲಜಿಕಲ್ ಡೈವರ್ಸಿಟಿಯ ಬಗ್ಗೆ ಹೇಳ್ತಾ ಹೋದ್ರೆ ಸೊ ಇಟ್ ವಿಲ್ ಬಿ ಫಾರ್ಮ್ ಅಂತ ಹೇಳ್ತಾ ಹೋದ್ರೆ ಎಕ್ಸಾಂಪಲ್ ಅನ್ನು ಹೇಳ್ತಾ ಹೋದ್ರೆ ದ ಎಕೋಸಿಸ್ಟಮ್ ಲೆವೆಲ್ ಇನ್ ಇಂಡಿಯಾ ಇನ್ಕ್ಲೂಡ್ಸ್. ಓಕೆನಾ. ಎಕ್ಸಾಂಪಲ್ ಅಷ್ಟೇನೆ. ಸೊ ಈ ಒಂದು ಎಕಾಲಜಿಕಲ್ ಡೈವರ್ಸಿಟಿ ಬಂದ್ರೆ ನಮ್ಮ ಇಂಡಿಯಾದ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಇರ್ತಕ್ಕಂಥ ಎಕೋಸಿಸ್ಟಮ್ ಅಲ್ಲಿ ಯಾವ ರೀತಿಯಾದ ಹ್ಯಾಬಿಟೇಟ್ ಇದೆ ಅಂದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಡೆಸರ್ಟ್ ಅಮಂಗ್ ದಿ ಇಂಡಿಯಾ ಡೆಸರ್ಟ್ ಲ್ಯಾಂಡ್ ಕೂಡ ಇದೆ ಅಲ್ಲ, ಡೆಸರ್ಟ್ಸ್ ಇದಾವೆ, ಡೆಸರ್ಟ್ ಲ್ಯಾಂಡ್ ಕೂಡ ಇದಾವೆ. ಅದೇ ರೀತಿಯಾಗಿ ಕೋಲ್ಡ್ ಕಂಡೀಷನ್ ಕೂಡ ಇದಾವೆ. ಓಕೆ. ಡಿಫರೆಂಟ್ ಕೈಂಡ್ಸ್ ಆಫ್ ಫಾರೆಸ್ಟ್ ಗಳಿದಾವೆ. ಓಕೆ. ಫಾರೆಸ್ಟ್ ಏರಿಯಾ ಇದೆ. ಅದೇ ರೀತಿಯಾಗಿ ಹಿಲ್ಸ್ ಗಳಿದಾವೆ, ಬೆಟ್ಟ ಗುಡ್ಡಗಳಿದಾವೆ, ಪೀಕ್ ಗಳಿದಾವೆ. ಸೊ ಅದೇ ರೀತಿಯಾಗಿ ಮ್ಯಾಂಗ್ರೋವ್ಸ್ ಗಳಿದಾವೆ. ಓಕೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರೀತಾ ಹೋಗ್ತೀವಿ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಗಳಿದಾವೆ. ಸೊ ರೈನ್ ಫಾರೆಸ್ಟ್ ಗಳಿದಾವೆ. ಓಕೆ. ಸೊ ಯಾವಾಗಲೂ ಕೂಡ ನಿತ್ಯ ಮಳೆ ಆಗ್ತಕ್ಕಂಥ ಒಂದು ಏನೊಂದು ಫಾರೆಸ್ಟ್ ಗಳು ಕೂಡ ಇದಾವೆ ನಮ್ಮ ಒಂದು ಇಂಡಿಯಾದಲ್ಲಿ. ರೈನ್ ಫಾರೆಸ್ಟ್ ಗಳಿದಾವೆ. ಅದ್ರ ಜೊತೆಗೆ ಕೋಲ್ಡರ್ ಹಿಮಾಲಯನ್ ರೀಜನ್ ಕೂಡ ಇದೆ. ಓಕೆ. ಕೋಲ್ಡರ್ ಹಿಮಾಲಯನ್ ರೀಜನ್ಸ್ ಕೂಡ ನಾವು ನೋಡ್ತೀವಿ ಅಂತ ಹೇಳ್ತಾ ಓಕೆನಾ. ಸೊ ಈ ರೀತಿಯಾದ ವೆರೈಟೀಸ್ ಆಫ್ ಎಕೋಸಿಸ್ಟಮ್ ನಾವು ಒಂದೇ ಒಂದು ಹ್ಯಾಬಿಟೇಟ್ ಲೆವೆಲ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಹ್ಯಾಬಿಟೇಟ್ ಅಂದ್ರೆ ನಮ್ಮ ಇಂಡಿಯಾ ಅನ್ನೋದು ಒಂದು ಹ್ಯಾಬಿಟೇಟ್. ಆ ಒಂದು ಹ್ಯಾಬಿಟೇಟ್ ಅಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್, ಡೆಸರ್ಟ್ ಎಕೋಸಿಸ್ಟಮ್ ಇದೆ, ಫಾರೆಸ್ಟ್ ಎಕೋಸಿಸ್ಟಮ್ ಇದೆ, ಹಿಲ್ ಅಂಡ್ ಪೀಕ್ಸ್ ಇದಾವೆ, ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಇದೆ, ರೈನ್ ಫಾರೆಸ್ಟ್ ಎಕೋಸಿಸ್ಟಮ್ ಇದೆ, ಅದೇ ರೀತಿಯಾಗಿ ಕೋಲ್ಡರ್ ಹಿಮಾಲಯನ್ ರೀಜನ್ ಕೂಡ ಇದೆ. ಸೊ ಇದೆಲ್ಲ ಕೂಡ ಒಂದೊಂದು ಎಕೋಸಿಸ್ಟಮ್ಗಳು ಡಿಫರೆಂಟ್ ಕೈಂಡ್ಸ್ ಆಫ್ ವೆರೈಟಿ ಆಫ್ ಎಕೋಸಿಸ್ಟಮ್ ಒಂದೇ ಹ್ಯಾಬಿಟೇಟ್ ಅಲ್ಲಿ ಅದು ನಮ್ಮ ಇಂಡಿಯಾದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಎಕಾಲಜಿಕಲ್ ಡೈವರ್ಸಿಟಿ ಅಂತ ಕರೀತಾ ಹೋಗ್ತೀವಿ. ಒಂದು ಇಂಡಿಯಾದ ತಗೊಂಡ್ರೆ ಬರೀ ಇದೇ ಇಲ್ಲ, ಮರಗಾಡೆ ಇಲ್ಲ, ಬರೀ ಬೆಟ್ಟ ಗುಡ್ಡಗಳೇ ಇಲ್ಲ, ಅಥವಾ ಬರೀ ಏನೊಂದು ಕಾಡುಗಳು ಅಥವಾ ರೈನ್ ಫಾರೆಸ್ಟ್ ಗಳಿಲ್ಲ, ಅಥವಾ ಬರೀ ಹಿಮಾಲಯನೇ ಇಲ್ಲ. ಸೊ ಎಲ್ಲಾ ರೀತಿಯಾದ ಎಕೋಸಿಸ್ಟಮ್ ಕೂಡ ನಮ್ಮ ಒಂದು ಇಂಡಿಯಾದಲ್ಲಿ ಒಂದು ಹ್ಯಾಬಿಟೇಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಎಕಾಲಜಿಕಲ್ ಡೈವರ್ಸಿಟಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಈ ಒಂದು ಎಕಾಲಜಿಕಲ್ ಡೈವರ್ಸಿಟಿ ಇದೆ ಅಂತ ಹೇಳ್ತಾ ಹೋದ್ರೆ ಸೊ ಒಂದೊಂದು ಎಕಾಲಜಿಕಲ್ ಡೈವರ್ಸಿಟಿ ಕೂಡ ಅಷ್ಟೇನೆ ಡಿಫರೆಂಟ್ ಯುನಿಕ್ ಕೈಂಡ್ ಆಫ್ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಗಳು ಸಿಗ್ತಾವೆ. ಓಕೆ. ಸೊ ಇಟ್ ಈಸ್ ಹ್ಯಾವಿಂಗ್ ದಿ ಯುನಿಕ್ ಕೈಂಡ್ಸ್ ಆಫ್ unique kind of plants and animals in
plants and animals in particular ecosystem. In particular ecosystem ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಅಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಓಕೆ ಡೆಸರ್ಟ್ ಅಂದ್ರೆ ಅದರಲ್ಲೇ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಗಳು ಅನಿಮಲ್ಸ್ ಗಳು ಇರುತ್ತೆ. ಸೊ ಫಾರೆಸ್ಟ್ ಅಥವಾ ಹಿಲ್ ರೀಜನ್ ಅಥವಾ ಮ್ಯಾಂಗ್ರೋಸ್ ರೀಜನ್ ತಗೊಂಡ್ರೆ ಅಲ್ಲೇ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಗಳು ಇರುತ್ತೆ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇರುತ್ತೆ. ಇಲ್ಲಿ ಹಿಲ್ಸ್ ಅಲ್ಲಿ ಫಾರೆಸ್ಟ್ ಸಿಗುವಂತ ಡೆಸರ್ಟ್ ಅಲ್ಲಿ ಸಿಗೋದ್ರಿಂದ ಡೆಸರ್ಟ್ ಫಾರೆಸ್ಟ್ ಮತ್ತೆ ಹಿಲ್ಸ್ ಅಲ್ಲಿ ಇರುವಂತದ್ದು ಮ್ಯಾಂಗ್ರೋಸ್ ಅಲ್ಲಿ ಇರಲ್ಲ. ಸೊ ಇಲ್ಲೆಲ್ಲ ಇರುವಂತದ್ದು ಕೋಲ್ಡ್ ಹಿಮಾಲಯನ್ ಅಲ್ಲಿ ಇರಲ್ಲ. ಓಕೆ, ಸೊ ಆ ರೀತಿಯಾಗಿ ಒಂದೊಂದು ಎಕೋಸಿಸ್ಟಮ್ ಇದೆ ಅಂದ್ರೆ ಆ ಒಂದೊಂದು ಎಕೋಸಿಸ್ಟಮ್ ಕೂಡ ಅಷ್ಟೇ ಪರ್ಟಿಕ್ಯುಲರ್ ಅದೇ ಒಂದು ಎಕೋಸಿಸ್ಟಮ್ ಅನ್ನು ಜೀವಿಸಲಿಕ್ಕೆ ಅಥವಾ ಜೀವಿಸಲಿಕ್ಕೆ ಅವಕಾಶ ಇರ್ತಕ್ಕಂಥ ಎಷ್ಟೋ ರೀತಿಯಾದ ಯುನಿಕ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳು ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಅಲ್ಲಿ ಇದೆ ಅಂತ ಹೇಳ್ತಾ ಹೋಗುದು. ಸೊ ಇದನ್ನೇ ನಾವು ಎಕಾಲಜಿಕಲ್ ಡೈವರ್ಸಿಟಿ ಅಂತ ನಾವು ಕರೀತಾ ಹೋಗ್ತೀವಿ. ಸೊ ಇವನ್ ದಟ್ ನಾರ್ವೆ ಅಂತಕ್ಕಂಥ ಒಂದು ರೀತಿಯಾದ ದೇಶ ಇದೆ. ಸೊ ಆ ಒಂದು ನಾರ್ವೆ ಕಂಟ್ರಿನಲ್ಲಿ ಹೈಯೆಸ್ಟ್ ಎಕೋಸಿಸ್ಟಮ್ ಇದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಒಂದು ದೇಶ ಅದರಲ್ಲಿ ಎಷ್ಟೋ ರೀತಿಯಾದ ಎಕೋಸಿಸ್ಟಮ್ ಇದಾವೆ, ಎಕೋಸಿಸ್ಟಮ್ ಇದೆ ಅಲ್ಲ ಹೈಯೆಸ್ಟ್ ನಂಬರ್ ಆಫ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇದಾವೆ ಅಂತ ಹೇಳ್ತಾ ಹೋಗ್ತೀವಿ. ಇವನ್ ಆ ಒಂದು ನಾರ್ವೆಗೆ ಕಾಂಪಿಟೇಟಿವ್ ಆಗಿ ಆ ನಾರ್ವೆ ಇರ್ತಕ್ಕಂಥ ಹೆಚ್ಚಿನ ಪ್ರಮಾಣವಾಗಿ ನಮ್ಮ ಒಂದು ಇಂಡಿಯಾದಲ್ಲಿ ಎಕೋಸಿಸ್ಟಮ್ ಇದಾವೆ, ಅಷ್ಟೇ ಒಂದು ಹೆಚ್ಚಿನ ಪ್ರಮಾಣದ ಒಂದು ಜೀವ ವೈವಿಧ್ಯತೆ ಇದೆ ಅಂತ ಹೇಳ್ತಾ ಹೋದು. ದಟ್ಸ್ ವೈ ವಿ ಆರ್ ಪ್ರೌಡ್ ಟು ಬಿ ಇಂಡಿಯಾ ಇನ್ ದ ಮ್ಯಾಟರ್ ಆಫ್ ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತಾ ಓಕೆ. ಸೊ ದೀಸ್ ಆರ್ ದಿ 3 different kinds of levels of biodiversity ಅಂತ ನಾವು ಹೇಳ್ತಾ ಹೋದ್ರು. ಸೊ ದಟ್ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತಾವ್ರೆ. ಸೊ ಒಂದೇ ರೀತಿಯಾದ ಡಿಫರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಇದೆ, ಒಂದೇ ರೀತಿಯ ಸ್ಪೀಶೀಸ್ ಇರುತ್ತೆ, ಬಟ್ ಅದರ ಡಿಫರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ನಾವು ನೋಡ್ತಾ ಹೋಗ್ತೀವಿ. ಬೇಸ್ಡ್ ಆನ್ ದಿ ಜೆನೆಟಿಕ್ ವೇರಿಯೇಷನ್, ಜೀನ್ಸ್ ಅಲ್ಲಿ ವೇರಿಯೇಷನ್ ಆಗಿ ಆ ಒಂದು ವೆರೈಟೀಸ್ ನಾವು ಆಗುತ್ತೆ ಅಂತ ಹೇಳ್ತಾ ಹೋಗುದು. ಸ್ಪೀಶೀಸ್ ಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾ ತಗೊಂಡ್ರೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳು ಬದುಕ್ತಾ ಇದ್ದಾವೆ ಅಂತ ಹೇಳ್ತಾ ಹೋಗುದು. ಹೆಚ್ಚಿನ ಪ್ರಮಾಣವಾಗಿರುತ್ತೆ ಅದನ್ನು ಸ್ಪೀಶೀಸ್ ಡೈವರ್ಸಿಟಿ ಅಂತ ಹೇಳ್ತಾ ಹೋಗುದು. ಅದೇ ರೀತಿ ಎಕಾಲಜಿಕಲ್ ಡೈವರ್ಸಿಟಿ ವಿಷಯಕ್ಕೆ ಬಂದ್ರೆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಯಾವ್ದೋ ಒಂದು ದೇಶ ತಗೊಂಡ ಅಥವಾ ಒಂದು ಕಾಂಟಿನೆಂಟ್ ಅಂತ ತಗೊಂಡ, ಸೊ ಅದನ್ನ ತಗೊಂಡಾಗ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್ ಇರ್ತವೆ. ಡೆಸರ್ಟ್, ಹಿಲ್ಸ್, ಮ್ಯಾಂಗ್ರೋವ್ಸ್, ಕೋಲ್ಡರ್ ಹಿಮಾಲಯಸ್ ಇರ್ಬೋದು. ಓಕೆ, ಆ ರೀತಿಯಾದ ಒಂದು ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಎಕೋಸಿಸ್ಟಮ್ ನ ಒಂದೇ ಹ್ಯಾಬಿಟೇಟ್ ಅಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಹೋದು. ಸೊ ಆ ಒಂದು ಹ್ಯಾಬಿಟೇಟ್ ಅಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ವಾಟ್ ಎವರ್ ದಟ್ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಬದುಕಿಗೆ ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳು ಇರ್ತವೆ ಅಂತ ಹೇಳ್ತಾ ಹೋದು. ಸೊ ದೀಸ್ ಆರ್ ದಿ ಮೇಜರ್ ಲೆವೆಲ್ಸ್ ಆಫ್ ಡೈವರ್ಸಿಟಿ, ಬಯೋಡೈವರ್ಸಿಟಿ ಅಂತ ನಾವು ಹೇಳ್ತಾ ಹೋಗ್ಬೋದು.